ಕವನದ ಹೆಸರು ಚಾರ್ಧಾಮ ಮತ್ತು ಜ್ಯೋತಿರ್ಲಿಂಗಗಳು. ಇದನ್ನು ಬರೆದವರು ಅರಟಿ ಅಣ್ಣಕುಮಾರ್. ಇದರ ಬರವಣಿಗೆ ವೆಂಕಟರತ್ನ ಸಿಎನ್. ಚಾರ್ಧಾಮ ಯಮುನಾ ನದಿಯ ಉಗಮ ಸ್ಥಳ ಯಮುನೋತ್ರಿ, ಭಗೀರಥಿ ಗಂಗಾ ನದಿಯ ಹಿಮನದಿಯಿಂದ ಹುಟ್ಟುವ ಸ್ಥಳ ಗಂಗೋತ್ರಿ, ಶಿವ ಪಾರ್ವತಿ ಮೊದಲು ವಾಸಿಸುತ್ತಿದ್ದ ಸ್ಥಳ ಬದ್ರಿನಾಥ, ವಿಷ್ಣುವಿನ ಕಿತಾಪತಿಯಿಂದ ಶಿವ ಮನೆ ಕಳೆದುಕೊಂಡು ಆಮೇಲೆ ನೆಲೆಸಿದ ಕೇದಾರನಾಥ, 16 ಬಾರಿ ನಾಶವಾಗಿ ಪುನರ್ ನಿರ್ಮಿಸಿದ ಮೊದಲ ಜ್ಯೋತಿರ್ಲಿಂಗವೇ ಸೌರಾಷ್ಟ್ರ ಸೋಮನಾಥ, ಗಂಗಾ ನದಿಯ ದಡದಲ್ಲಿರುವ ಬ್ರಹ್ಮಾಂಡದ ಒಡೆಯನೇ ವಿಶ್ವೇಶ್ವರ ಕಾಶಿ ವಿಶ್ವನಾಥ, ಶಿತಾರುದ್ರ ಭೂಮಿಯಲ್ಲಿರುವ ಜ್ಯೋತಿರ್ಲಿಂಗವೇ ಮಹಾರಾಷ್ಟ್ರದ ಪಾಳಿ ವೈದ್ಯನಾಥ, ರಾವಣನ 9 ತಲೆಗಳನ್ನು ಶಿವನಿಗೆ ನೈವೇದ್ಯವಾಗಿ ಅರ್ಪಿಸಿದ ಸ್ಥಳ ಬೈದ್ಯನಾಥ, ಕಾಶ್ಮೀರದ ಗುಹೆಯೊಳಗೆ ಮಂಜಿನ ಗಡ್ಡೆಯ ಲಿಂಗದ ಆಕಾರದಲ್ಲಿ ನೆಲೆಸಿರುವ ಅಮರನಾಥ, ತಲೆಕೆಳಗಾಗಿ ದಕ್ಷಿಣಕ್ಕಿರುವ ಏಕೈಕ ಜ್ಯೋತಿರ್ಲಿಂಗವೇ ಉಜ್ಜಯಿನಿಯ ಮಹಾಕಾಲೇಶ್ವರ, ನರ್ಮದಾ ನದಿಯ ದಡದಲ್ಲಿರುವ ಜ್ಯೋತಿರ್ಲಿಂಗವೇ ಅಮಲೇಶ್ವರ ಓಂಕಾರೇಶ್ವರ, 14 ವರ್ಷಗಳ ವನವಾಸದಲ್ಲಿ ಪಾಂಡವರು ಯಥಿಷ್ಠರನ್ನು ನಿರ್ಮಿಸಿದ ಔದ ನಾಗೇಶ್ವರ, ರಾಮನು ಲಂಕೆಗೆ ಹೋಗುವ ಮೊದಲು ಸ್ಥಾಪಿಸಿದ ಲಿಂಗವೇ ರಾಮೇಶ್ವರ, ಕಪ್ಪು ಕಲ್ಲಿನಿಂದ ನಿರ್ಮಿಸಿರುವ ಎಲ್ಲೋರ ಗುಹೆ ಹತ್ತಿರ ಇರುವ ಗುಣೇಶ್ವರ, ಸಹ್ಯಾದ್ರಿ ಪರ್ವತ ಶ್ರೇಣಿಯ ಭೀಮಾ ನದಿಯ ಉಗಮ ಸ್ಥಳ ಭೀಮಾಶಂಕರ, ಬ್ರಹ್ಮಗಿರಿ ಪರ್ವತ ಶ್ರೇಣಿಯ ಗೋದಾವರಿ ನದಿಯ ಉಗಮ ಸ್ಥಳದಲ್ಲಿರುವ ಬ್ರಹ್ಮ ವಿಷ್ಣು ಶಿವ 3 ಮುಖಗಳಿರುವ ನಾಸಿಕ್ ತ್ರಯಂಬಕೇಶ್ವರ, ಬ್ರಹ್ಮನು ಶಿವನಿಗೆ ಸುಳ್ಳು ಹೇಳಿದ ಪೂಜೆ ಇಲ್ಲದಿರಲಿ ಎಂದು ಶಪಿಸಿದ ಸ್ಥಳ ಶ್ರೀಶೈಲ ಮಲ್ಲಿಕಾರ್ಜುನ.